ನಮಸ್ತೆ, ವೆಲ್ಕಮ್ ಟು ಶ್ರೀ ಸಿಂಪಲ್ ಲಿವಿಂಗ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ರಾತ್ರಿನೇ ಹೇಗೆ ಮಾರನೇ ದಿವಸ ಬೆಳಗ್ಗೆಗೆ ಎಲ್ಲ ತಯಾರು ಮಾಡಿ ಇಟ್ಕೊಂಡು ಅದರಿಂದ ಟೈಮ್ ಹೆಂಗೆ ಸೇವ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅದ್ರ ಪಕ್ಕ ಇರೋ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ಅಂತ ಮಾಡಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಒಂದು ವೇಳೆ ನೀವು ಮಾರನೇ ದಿವಸ ಬೆಳಗ್ಗೆ ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಾಯಿನ ಈ ರೀತಿ ಹಿಂದಿನ ದಿವಸ ರಾತ್ರಿನೇ ತುರಿದು ಅದನ್ನು ನೀವು ಒಂದು ಟಿಫಿನ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಬೋದು. ಮಾರನೇ ದಿವಸ ಬೆಳಗ್ಗೆ ನೀವು ಚಟ್ನಿ ಮಾಡಬೇಕಾದ್ರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮೈಕ್ರೋವೇವ್ ಓವನ್ ಇದೆ ಅಂತ ಹೇಳಿದ್ರೆ ಅದನ್ನು 30 ಸೆಕೆಂಡ್ಸಿಗೆ ಇಟ್ಬಿಟ್ಟು ಬಿಸಿ ಮಾಡಿಕೊಂಡು ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಬಿದ್ರೆ ನಿಮಗೆ ಚಟ್ನಿ ಫ್ರೆಶ್ ಆಗಿರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ನಾನು ಕೊಡುವಂಥ ಇನ್ನೊಂದು ಟಿಪ್ ಏನಂತಂದರೆ, ನೀವು ಅಕಸ್ಮಾತ್ ಮಾರನೇ ದಿವಸ ಬೆಳಗ್ಗೆ ಪೂರಿ ಅಥವಾ ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗೋಧಿ ಹಿಟ್ಟನ್ನ ಹಿಂದಿನ ದಿವಸ ರಾತ್ರಿನೇ ಕಲಿಸ್ಕೊಂಡು ಅದನ್ನು ಒಂದು ಕರೆಕ್ಟಾಗಿರುವಂತಹ ಸೈಜ್ ಅಂತಹ ಟಿಫನ್ ಬಾಕ್ಸಿಗೆ ಹಾಕಿಟ್ಕೊಳ್ಳೋದ್ರಿಂದ ನಿಮಗೆ ಮಾರನೇ ದಿವಸ ಬೆಳಗ್ಗೆ ಕೆಲಸ ತುಂಬ ಸುಲಭ ಆಗುತ್ತೆ. ನೀವು ಗೋಧಿ ಹಿಟ್ಟನ್ನ ಯಾವಾಗಲೂ ಕಲಸಿ ತಕ್ಷಣವೇ ಫ್ರಿಜ್ಜಲ್ಲಿ ಇಡಬೇಡಿ. ಅದನ್ನು ಒಂದು 10 ನಿಮಿಷ ಆಚೆ ಇಟ್ಟು ಎಣ್ಣೆ ಹಾಕಿ ಒಂದು 10 ನಿಮಿಷ ಆಚೆ ಇಟ್ಟು ಆನಂತರ ಮತ್ತೆ ಮಿದ್ದಿ ಒಂದು ಬಾಕ್ಸಿಗೆ ಹಾಕಿ ಇಡೋದ್ರಿಂದ ನೀವು ಕಲಸಿದಂಥ ಹಿಟ್ಟು ಸಾಫ್ಟಾಗಿರುತ್ತೆ, ಹಾಗೂ ಚಪಾತಿ ಮತ್ತು ಪೂರಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ವೇಳೆ ನೀವು ಈರುಳ್ಳಿ ಕುಯ್ಕೊಳ್ಳೋಕ್ಕೆ ಬೆಳಗ್ಗೆ ಟೈಮ್ ಆಗಲ್ಲ ಅಂತ ಹೇಳಿದ್ರೆ ಅಥವಾ ಟೈಮ್ ಜಾಸ್ತಿ ತೊಗೊತಾ ಇದೆ ಅಂತ ಅಂದ್ಕೊಂಡ್ರೆ ಈ ರೀತಿ ಈರುಳ್ಳಿ ಸಿಪ್ಪೆನ ಸುಲಿದು ಅದನ್ನು ಒಂದು ಟಿಫಿನ್ ಬಾಕ್ಸಿಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ನಿಮಗೆ ಕಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಅಕಸ್ಮಾತ್ ಒಂದು ವೇಳೆ ನೀವು ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡ್ರೂ ತುಂಬ ಒಳ್ಳೆಯದು. ಟಿಫನ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಬೆಳಗ್ಗೆ ನೀವು ಎದ್ದಾಗ ನಿಮಗೆ ತಿಂಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅಕಸ್ಮಾತ್ ನೀವು ಚಾಪರ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ರೀತಿ ಸುಲಿದು ಅದನ್ನು ಒಂದು ಟಿಫನ್ ಬಾಕ್ಸಿಗೆ ಹಾಕಿಟ್ಕೊಳ್ಳೋದ್ರಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಚಾಪರಿಗೆ ಹಾಕಿ ಅದನ್ನು ಚಾಪ್ ಮಾಡಿಕೊಂಡು ನಿಮಗೆ ಯಾವ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಅಡುಗೆಗೆ ಹಾಕೊಳ್ಳೋಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ. ನಾನು ಇಲ್ಲಿ ನಮ್ಮ ನಾಯಿಗೆ ತರಕಾರಿನ ಕುಯ್ದು ಇಟ್ಕೊತಾ ಇದ್ದೀನಿ. ಈ ತರಕಾರಿ ಒಂದು 3 ರಿಂದ 4 ದಿವಸದ ಮಟ್ಟಿಗೆ ಕುಯ್ದು ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಕ್ಕಿ ಮತ್ತು ತರಕಾರಿ ಹಾಕಿ ಯೂಶ್ವಲಾಗಿ ನಾನು ಅದನ್ನು ಬೇಯಿಸ್ಬಿಟ್ಟು ಅದಕ್ಕೆ ಊಟ ಕೊಡೋದು. ಇನ್ನೊಂದು ಟಿಪ್ ಏನು ಅಂತ ಹೇಳಿದ್ರೆ, ಒಂದು ವೇಳೆ ನೀವು ಪನ್ನೀರ್ ಪರಾಟ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡ್ರೆ ಆ ಪನ್ನೀರನ್ನ ಹಿಂದಿನ ದಿವಸ ರಾತ್ರಿನೇ ತುರಿದು ಅದಕ್ಕೆ ಏನೇನು ಮಸಾಲೆ ಬೇಕೋ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಇರೋದ್ರಿಂದ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಗೋಧಿ ಹಿಟ್ಟು ರೆಡಿಯಾಗಿದ್ದರೆ ಪರಾಟ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಮಾರನೇ ದಿವಸ ಬೆಳಗ್ಗೆ ನೀರು ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನು ನೆನೆಸಿ ಪ್ಲೇಟ್ ಮುಚ್ಚಿ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ಕೂಡಲೇ ಅದನ್ನು ರುಬ್ಬಿ ಕಾಯಿ ತುರಿದಿರೋದ್ರಿಂದ ಕಾಯಿ ಚಟ್ನಿನ ರುಬ್ಕೊಂಡು ನನಗೆ ದೋಸೆ ಮಾಡೋಕ್ಕೆ ಸುಲಭ ಆಗುತ್ತೆ. ಇದಾದ ನಂತರ ನೋಡಿ, ಗೋಧಿ ಹಿಟ್ಟು ಒಂದು 10 ನಿಮಿಷದ ಕಾಲ ನಾನು ಆಚೆನೇ ಇಟ್ಟಿದ್ದೆ ಕವರ್ ಮಾಡಿ. ಇವಾಗ ಅದನ್ನು ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅದರಲ್ಲಿ ಗ್ಲೂಟಿನ್ ಏನಿರುತ್ತೆ ಅದು ಚೆನ್ನಾಗಿ ರಿಯಾಕ್ಟ್ ಆಗಿರುತ್ತೆ. ಸೊ ನಿಮ್ಮ ಚಪಾತಿ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೀವು ಕಲಸಿದ ಕೂಡಲೇ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಿಮಗೆ ಅಷ್ಟು ಸಾಫ್ಟಾಗಿ ನಿಮ್ಮ ಚಪಾತಿ ಬರಲ್ಲ. ಹಾಗೇನೇ ನೀವು ಚಪಾತಿ ಇಡಬೇಕಾದ್ರೆ ಕರೆಕ್ಟಾಗಿರೋ ಒಂದು ಬಾಕ್ಸ್ ತೊಗೊಂಡು ಇಡಬೇಕು. ಇಲ್ಲ ಅಂತಂದರೆ ನಿಮಗೆ ಯೂಶ್ವಲಾಗಿ ಗೋಧಿ ಹಿಟ್ಟು ಮೇಲೆ ಕಪ್ಪು ಚುಕ್ಕೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಆಗಿದೆ ಗೋಧಿ ಹಿಟ್ಟು ಅಂತ ಹೇಳಿ. ಸೊ ಇದನ್ನು ನಾನು ಕರೆಕ್ಟಾಗಿರೋ ಒಂದು ಬಾಕ್ಸಿಗೆ ಹಾಕಿ ಅದನ್ನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಅದಾದ ನಂತರ ನಾನು ಇಲ್ಲಿ ರಾತ್ರಿನೇ ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಬೆಳಗ್ಗೆ ಎದ್ದ ಕೂಡಲೇ ನಾನು ಲಿಕ್ವಿಡ್ ಡಿಟರ್ಜೆಂಟ್ ಹಾಕಿ ಮತ್ತು ಏನು ಸಾಫ್ಟ್ನರ್ ಇದೆಯೋ ಅದನ್ನು ಹಾಕ್ಬಿಟ್ಟು ಮಿಷಿನ್ ಆನ್ ಮಾಡಿಬಿಡ್ತೀನಿ. ಸೊ ನನ್ನ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಅಲ್ಲಿ ಬಟ್ಟೆನೂ ಆಗಿರುತ್ತೆ. ಸೊ ನನಗೆ ವಾಶ್ ಮಾಡಿದ ಬಟ್ಟೆ ಒಣಗಾಕೋಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಈ ರೀತಿ ನೀವು ಬಟ್ಟೆನ ಹಿಂದಿನ ದಿವಸ ರಾತ್ರಿನೇ ಕರೆಕ್ಟಾಗಿ ಮಾಡಿ ಮಿಷಿನಲ್ಲಿ ಹಾಕೋದ್ರಿಂದ ನಿಮಗೆ ಬೆಳಗ್ಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಗೆ ಇದು ತುಂಬ ಒಳ್ಳೆ ಟಿಪ್. ಅದಾದ ನಂತರ ರಾತ್ರಿನೇ ಎಲ್ಲ ಬಾಟಲ್ಸ್ನೆಲ್ಲ ನೀರು ತುಂಬಿಸಿ ಇಡ್ತೀನಿ.
ಸ್ಕೂಲ್ ಬಾಟಲ್ಸ್ ಆಗಲಿ ಅಥವಾ ನಾವು ತೊಗೊಂಡು ಹೋಗೋ ಬಾಟಲ್ಸ್ ಆಗಲಿ, ಮನೆಯಲ್ಲಿ ನೀರು ಕುಡಿಯೋ ಬಾಟಲ್ಸ್ ಇರಲಿ, ಅದನ್ನೆಲ್ಲ ರಾತ್ರಿಯೇ ತುಂಬಿಸಿ ಇಡೋದ್ರಿಂದ ನಮಗೆ ಬೆಳಗ್ಗೆ ಕೆಲಸ ಸುಲಭ ಆಗುತ್ತೆ. ರಾತ್ರಿ ಇರೋ ಪಾತ್ರೆನ ಯೂಶ್ವಲಾಗಿ ನಿಮಗೆ ಕೆಲಸದವ್ರು ಇಟ್ಕೊಂಡಿದ್ರೆ ಬೆಳಗ್ಗೆ ಅಥವಾ ಹೆಲ್ಪರ್ ಇಟ್ಕೊಂಡಿದ್ರೆ ಅವರಿಗೆ ನೀವು ಈ ರೀತಿ ತೊಳೆದ್ಬಿಟ್ಟು ಹಾಕೋದ್ರಿಂದ ಜಿರಳೆಗಳ್ನ ಆದಷ್ಟು ಅಡುಗೆ ಮನೆಯಲ್ಲಿ ಅವಾಯ್ಡ್ ಮಾಡ್ಬೋದು. ಒಂದು ವೇಳೆ ನೀವೇನೇ ಬೆಳಗ್ತೀರಾ ಪಾತ್ರೆ ಅಂತ ಹೇಳಿದ್ರೆ ಬೆಳಗ್ಗೆ ಬದಲು ರಾತ್ರಿ ಪಾತ್ರೆನ ನೀವು ರಾತ್ರಿನೇ ಬೆಳಗಿಡೋದ್ರಿಂದ ಬೆಳಗ್ಗೆ ನಿಮಗೆ ಫ್ರೆಶ್ ಆಗೂ ಇರುತ್ತೆ ಕಿಚನ್ನು, ಹಾಗೂ ಈ ಜಿರಳೆ ಕಾಟನೂ ತಡಿಬೋದು. ಸೊ ನಾನು ಯೂಶ್ವಲಾಗಿ ಈ ರೀತಿ ಅಕಸ್ಮಾತ್ ಒಂದು ವೇಳೆ ಡಿಶ್ ವಾಷರ್ಗೆ ಹಾಕೋದಿದ್ರೆ ಡಿಶ್ ವಾಷರಿಗೆ ಹಾಕ್ತೀನಿ, ಇಲ್ಲ ಅಂದರೆ ಬೆಳಗಿಡೋದಿದ್ರೆ ಬೆಳಗಿಡ್ತೀನಿ, ಇಲ್ಲ ನಮ್ಮ ಕೆಲಸದವ್ರು ಬರೋದಿದ್ರೆ ಅವರಿಗೆ ಅದನ್ನು ವಾಶ್ ಮಾಡಿ ಹಾಕ್ತೀನಿ. ಲಾಸ್ಟಲ್ಲಿ ನೀವು ಈ ಥರ ಒಂದು ಬಟ್ಟೆ ತೊಗೊಂಡು ನೀಟಾಗಿ ನಿಮ್ಮ ಒಲೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡಿ. ಗ್ಯಾಸ್ ಸ್ಟವ್ ಕೆಳಗಡೆ ಒರೆಸೋದು ಭಾರಿ ಮುಖ್ಯ. ಅದಾದ ನಂತರ ಲಾಸ್ಟಲ್ಲಿ ಸಿಂಕ್ನ ಒಂಚೂರು ಲಿಕ್ವಿಡ್ ಡಿಟರ್ಜೆಂಟ್ ಹಾಕಿ ಈ ರೀತಿ ಬ್ರಷ್ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ ಆದಷ್ಟು ಜಿರಳೆನ ಅವಾಯ್ಡ್ ಮಾಡ್ಬೋದು, ಹಾಗೂ ಬೇರೆ ಇರುವೆ ಆಗಲಿ ಏನೇ ಇನ್ಸೆಕ್ಟ್ಸ್ ಆಗಲಿ ಅದೆಲ್ಲನೂ ಕೂಡ ಅವಾಯ್ಡ್ ಮಾಡ್ಬೋದು. ಈ ಮೈಕ್ರೋಫೈಬರ್ ಕ್ಲಾತಿಂದ ನೀವು ಒರೆಸೋದ್ರಿಂದ ಒಲೆ ಹಾಗೂ ಟೈಲ್ಸ್ನೆಲ್ಲನೂ ಒರೆಸೋದ್ರಿಂದ ತುಂಬ ಚೆನ್ನಾಗಿ ನೀರು ಇಂಬರುತ್ತೆ, ಹಾಗೂ ನಿಮ್ಮ ಕೆಲಸ ತುಂಬ ಈಸಿ ಆಗುತ್ತೆ. ಸೊ ಮೈಕ್ರೋಫೈಬರ್ ಕ್ಲಾತ್ನ ನೀವು ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಡೈಲಿನೂ ನೀವು ಒಲೆನ ನೀವು ಸೋಪ್ ಹಾಕಿ ಒರೆಸೋದು ಬೇಕಾಗಲ್ಲ. ಈ ರೀತಿ ಈ ಮೈಕ್ರೋಫೈಬರ್ ಬಟ್ಟೆಯಿಂದ ಒರೆಸಿದ್ರೇ ಸಾಕು, ತುಂಬ ಚೆನ್ನಾಗಿ ಶೈನ್ ಬರುತ್ತೆ. ಇದಾದ ನಂತರ ಎಲ್ಲ ಹಾಕಿದ ಲಾಸ್ಟಲ್ಲಿ ನಾನು ಡಸ್ಟ್ಬಿನ್ನೂ ಖಾಲಿ ಮಾಡ್ತೀನಿ. ಸೊ ಕಸದ ಡಬ್ಬನ ಯಾವತ್ತೂ ನೀವು ಒಳಗಡೆನೇ ಇಟ್ಕೊಬೇಡಿ, ಯಾಕೆಂದರೆ ಅದು ಮತ್ತೆ ಪುನಃ ಕಾಕ್ರೋಚಸ್ನ ಅಥವಾ ಜಿರಳೆನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಡಸ್ಟ್ಬಿನ್ನು ಕ್ಲೀನಾಗಿ ಅದನ್ನು ತೆಗೆದು ಡಿಸ್ಪೋಸ್ ಮಾಡಿ. ನಿಮ್ಮ ಕಿಚನ್ ಟವಲ್ಸನ್ನು ಎಲ್ಲ ಚೇಂಜ್ ಮಾಡ್ಕೊಂಬಿಡಿ ರಾತ್ರಿನೇ. ನೀವು ಅಕಸ್ಮಾತಾಗಿ ಒಂದು ವೇಳೆ ಮೈಕ್ರೋವೇವ್ ಯೂಸ್ ಮಾಡ್ತೀರಾ ಡೈಲಿ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಒಂದು ಚೆನ್ನಾಗಿರೋ ಒಳ್ಳೆ ಬಟ್ಟೆ ತೊಗೊಂಡು ಅಂದರೆ ಒಣಗಿರೋ ಬಟ್ಟೆ ತೊಗೊಂಡು, ನಾನು ಇಲ್ಲಿ ಮೈಕ್ರೋಫೈಬರ್ ಕ್ಲಾತ್ ತೊಗೊಂಡಿದ್ದೀನಿ. ಸೊ ಈ ಮೈಕ್ರೋಫೈಬರ್ ಕ್ಲಾತ್ನಿಂದ ನೀವು ಎಲ್ಲ ನೀಟಾಗಿ ಒರೆಸೋದ್ರಿಂದ ನಿಮಗೆ ಅಲ್ಲಿ ಏನೇ ಫುಡ್ ಪಾರ್ಟಿಕಲ್ಸ್ ಕುತ್ಕೊಂಡಿರೋದು ಅದು ನೀಟ್ ಆಗುತ್ತೆ, ಹಾಗೂ ನಿಮಗೆ ಕ್ಲೀನಾಗಿಯೂ ಇರುತ್ತೆ. ಸೊ ಬೆಳಗ್ಗೆ ಬಂದು ನಾನು ಈ ರೀತಿ ಕ್ಲೀನಾಗಿರೋ ಕಿಚನಲ್ಲಿ ಕೆಲಸ ಮಾಡೋಕ್ಕೆ ಖುಷಿನೂ ಆಗುತ್ತೆ, ಹಾಗೂ ಸಮಾಧಾನವೂ ಇರುತ್ತೆ, ಸ್ಟ್ರೆಸ್ ಇರಲ್ಲ. ಇನ್ನೊಂದು ಟಿಪ್ ಏನು ಅಂತ ಹೇಳಿದ್ರೆ, ಒಂದು ವೇಳೆ ನಿಮ್ಮ ಮಕ್ಕಳು ಚಿಕ್ಕವರಾಗಿದ್ದಾರೆ, ಪುಟ್ಟ ಮಕ್ಕಳಾಗಿದ್ದರೆ ಅವ್ರ ಯೂನಿಫಾರ್ಮ್ನ ಹಿಂದಿನ ದಿವಸ ರಾತ್ರಿನೇ ರೆಡಿ ಮಾಡಿ ಇಡೋದ್ರಿಂದ ನಿಮಗೆ ಬೆಳಗ್ಗೆ ಟೆನ್ಷನ್ ಇರಲ್ಲ. ಈ ರೀತಿ ಬ್ಯಾಡ್ಜ್ ಹಾಕಿ ಅಥವಾ ಬೆಲ್ಟ್ ಅದನ್ನು ಯೂನಿಫಾರ್ಮ್ ಡ್ರೆಸ್ಸಿಗೆ ಹಾಕಿ ಇಡೋದ್ರಿಂದ ನಿಮಗೆ ಬೆಳಗ್ಗೆ ಕೆಲಸ ತುಂಬ ಈಸಿ ಆಗುತ್ತೆ. ಚಿಕ್ಕ ಮಕ್ಕಳು ಯೂಶ್ವಲಾಗಿ ಬೆಳಗ್ಗೆ ಬೇಗ ಹೇಳಲ್ಲ, ಸೊ ಡೆಫಿನೆಟ್ಲಿ ಒಂದು 5 ನಿಮಿಷ 10 ನಿಮಿಷ ಅಂತೂ ಲೇಟ್ ಆಗೇ ಆಗುತ್ತೆ ನಿಮಗೆ. ಸೊ ಈ ರೀತಿ ನೀವು ಮುಂಚಿನ ದಿವಸ ಹಿಂದಿನ ರಾತ್ರಿನೇ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ ಬೆಳಗ್ಗೆ. ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಹ್ಯಾಂಕಿ ಅಥವಾ ಕರ್ಚಿಫು ಅಥವಾ ಟಿಶ್ಯೂ ಪೇಪರ್ನ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡೋದ್ರಿಂದ ಕ್ಲೆನ್ಲಿನೆಸ್ ಅನ್ನೋದನ್ನ ಕಲಿತಾರೆ. ಸೊ ಅವ್ರ ಯೂನಿಫಾರ್ಮ್ನ ಯೂಶ್ವಲಾಗಿ ನಾನೇ ಇಟ್ಕೊಡ್ತೀನಿ, ಬಟ್ ಬ್ಯಾಗು ಬುಕ್ಸ್ ಎಲ್ಲನೂ ಅವರೇ ಜೋಡಿಸ್ಕೊಳ್ತಾರೆ ಟೈಮ್ ಟೇಬಲ್ ಪ್ರಕಾರ. ಸೊ ಇದಾದ ನಂತರ ನಾನು ಅವ್ರೇನಾದರೂ ಶಾರ್ಪನ್ ಮಾಡಿ ಅಥವಾ ಪೇಪರು, ರಬ್ಬರ್, ಇರೇಸರ್ದು ಕಸ ಎಲ್ಲ ಇದ್ದರೆ ಯೂಶ್ವಲಾಗಿ ರಾತ್ರಿನೇ ಕ್ಲೀನ್ ಮಾಡಿಬಿಡ್ತೀನಿ. ಅದಾದ ನಂತರ ಅವ್ರ ಬ್ಯಾಗ್ನ ಅವ್ರು ರೆಡಿ ಮಾಡಿರುವಂಥ ಬ್ಯಾಗನ್ನು ಪಕ್ಕದಲ್ಲೇ ಇಟ್ಬಿಟ್ರೆ ಅವ್ರು ಬೆಳಗ್ಗೆ ಅದನ್ನು ಎತ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ನನ್ನ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಸೊ ನಾನೇ ಅವ್ರ ಬೆಡ್ಡನ್ನು ಮಾಡಿಕೊಡ್ಬೇಕಾಗತ್ತೆ. ಸೊ ಅದೆಲ್ಲ ಆಗಿದ ನಂತರ ನಾನು ಅವರಿಗೆ ಹಾಸಿಗೆನ ಆರಿಸ್ಕೊಡ್ತೀನಿ ಮಲಗೋಕ್ಕೆ. ಇದಾದ ನಂತರ ಅವ್ರ ಬಾತ್ರೂಮಲ್ಲಿ ಟವಲ್ಸನ್ನು ಕೂಡ ಹಿಂದಿನ ದಿವಸ ರಾತ್ರಿನೇ ಇಟ್ಬಿಡ್ತೀನಿ. ಸೊ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಅವರು ಸ್ನಾನ ಮಾಡ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ. ಅದೆಲ್ಲ ಲಾಸ್ಟಲ್ಲಿ ನೀವು ನಿಮ್ಮ ಹಾಲಲ್ಲಿ ಸ್ವಲ್ಪ ಒಮ್ಮೆ ಒಂದು ಸತಿ ನೋಡಿ, ಏನಾದರೂ ಸರಿ ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿನೇ ಒಂದು 2 ನಿಮಿಷ ಆಗುತ್ತೆ ಅಷ್ಟೇನೆ, ದಿಂಬೆಲ್ಲ ಸರಿ ಮಾಡಿ ಅದೆಲ್ಲ ಕ್ಲೀನ್ ಮಾಡೋಕ್ಕೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.